ದೊಡ್ಡದಾದ ನಂಗು ಮೀನಿನ ಸಾರು ಇವತ್ತಿನ ರೆಸಿಪಿ. ಕನ್ನಡದಲ್ಲಿ ಈ ಮೀನಿಗೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಸೋಲ್ ಫಿಶ್ ಅಂತ ಕರೀತಾರೆ. ದೊಡ್ಡದಾಗಿದೆ ಇದು, ಹಾಗಾಗಿ ಇದರ ಸಾರು ಮಾಡ್ತಾ ಇದ್ದೇನೆ. ಒಂದು 1/4 ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅನ್ನುವಾಗ ಒಂದು 2 ಚಮಚ ಸಣ್ಣ ಚಮಚದಲ್ಲೇ ಕೊತ್ತಂಬರಿ. ಇದನ್ನು ಎಲ್ಲವನ್ನು ಮೆಲ್ಲ ಉರಿಯಲ್ಲಿ ನಾವೀಗ ಡ್ರೈ ರೋಸ್ಟ್ ಮಾಡಬೇಕು. ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ, ಒಂದು 6-7 ಕರಿಮೆಣಸು, ಒಂದು 1/4 ಚಮಚದಷ್ಟು ಮೆಂತೆ, ಬ್ಯಾಡಿಗೆ ಮೆಣಸು 3 ಮತ್ತು 2 ಗಿಡ್ಡ ಮೆಣಸು. ಎಲ್ಲ ಸಾಮಾನನ್ನು ಡ್ರೈ ರೋಸ್ಟ್ ಮಾಡಬೇಕು. 1/2 ಕಪ್ಪಿನಷ್ಟು ತೆಂಗಿನ ತುರಿ ಇದಕ್ಕೆ ಬೇಕಾಗ್ತದೆ. ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣು, ಸಣ್ಣ ಒಂದು 1/4 ಭಾಗದಷ್ಟು ಈರುಳ್ಳಿ, ಒಂದು 2 ಎಸಳು ಬೆಳ್ಳುಳ್ಳಿ. ಇದೆಲ್ಲವನ್ನು ನುಣ್ಣಗೆ ರುಬ್ಬಿ ಗ್ರೈಂಡರಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ನೋಡಿ, ಇದು ಮೀನನ್ನು ನಾನೀಗ ಕ್ಲೀನ್ ಮಾಡಿ ಎಲ್ಲ ತಂದಿದ್ದೇನೆ. ಇದನ್ನಿಂದು ಕಟ್ ಮಾಡಲಿಕ್ಕಿದೆ ಅಷ್ಟೇ. ನೋಡಿ, ಮಸಾಲೆ ನುಣ್ಣಗಾಗಿ ರೆಡಿಯಾಗಿದೆ. ಇದು ಸ್ವಲ್ಪ ದಪ್ಪ ಉಂಟು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೇನೆ. ಕುದಿಯುವಾಗ ಇನ್ನಷ್ಟು ಸ್ವಲ್ಪ ದಪ್ಪ ಆಗ್ತದೆ. ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಬಹುದು. ಒಂದು ದೊಡ್ಡ ತುಂಡು ಶುಂಠಿಯನ್ನು ದೊಡ್ಡದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಸಣ್ಣ ಈರುಳ್ಳಿಯ ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಕಾಯಿ ಮೆಣಸು, ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ. ಇದೆಲ್ಲವನ್ನು ಹಾಕಿ ಕುದೀಲಿಕ್ಕೆ ಇಡುವ. ಮಸಾಲೆಯನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಕುದೀಲಿಕ್ಕೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಕುದಿಸಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಕಟ್ ಮಾಡಿಟ್ಟ ಮೀನನ್ನು ಇಲ್ಲಿ ನಾನು ಹಾಕಿದ್ದೇನೆ. ನೋಡಿ, ಮೀನು ಹಾಕಿದ ನಂತರ ಹೆಚ್ಚು ಕುದಿಸುವ ಅಗತ್ಯ ಇಲ್ಲ. ಮೀನು ಪುಡಿಯಾಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ 1 ನಿಮಿಷ ಕುದಿಸಿ ಮುಚ್ಚಳ ಮುಚ್ಚಿಟ್ರೆ ಮೀನು ಆ ಬಿಸಿಗೆ ಬೆಂದಿರ್ತದೆ. ತುಂಬ ತೆಳು ನೋಡಿ ಆ ಮೀನು. ನಂಗು ಮೀನಿನ ಸಾರು ರೆಡಿ ಆಯಿತು. ರುಚಿಯಾಗಿದ್ದ ಸಾರು ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೂ ಇಷ್ಟ ಆಗಿಬಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.